ಸ್ನೇಹಿತರೆ, ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ಗೆ ಸ್ವಾಗತ. ಇಂದು ನಾವು ತುಂಬ ಆಸಕ್ತಿದಾಯಕ ಹಾಗೂ ಕುತೂಹಲಕಾರಿಯಾದ ಅನುವಂಶೀಯತೆ ಮತ್ತು ಜೀವ ವಿಕಾಸ ಎಂಬ ಪಾಠವನ್ನು ಅಧ್ಯಯನ ಮಾಡೋಣ. ಪಾಠವನ್ನು ಆರಂಭ ಮಾಡುವ ಮೊದಲು ಕೆಲವು ಉದಾಹರಣೆಗಳನ್ನು ಗಮನಿಸೋಣ. ನಮ್ಮ ಸುತ್ತಮುತ್ತಲೂ ಅಥವಾ ನಮ್ಮ ಕುಟುಂಬದವರು, ಸ್ನೇಹಿತರು ಮತ್ತು ನೆರೆಹೊರೆಯವರಲ್ಲಿ ಕೆಲವರು ಅವರ ತಂದೆಯಂತೆ, ತಾಯಿಯಂತೆ, ತಾತ, ಅಜ್ಜಿ, ಚಿಕ್ಕಪ್ಪ, ದೊಡ್ಡಪ್ಪನಂತೆಯೇ ಇರುತ್ತಾರೆ. ಅವರಲ್ಲಿ ಬಹಳಷ್ಟು ಹೋಲಿಕೆ ರೂಪದಲ್ಲಿ ಮಾತ್ರವಲ್ಲದೆ ಗುಣದಲ್ಲಿಯೂ ಕಂಡುಬರುತ್ತದೆ. ಅವರು ನಡೆಯುವ, ಮಾತನಾಡುವ ಶೈಲಿ, ಕೆಲಸ ಮಾಡುವ ರೀತಿ, ಹೀಗೆ ಹಲವಾರು ವಿಷಯಗಳಲ್ಲಿ ಸಾಮ್ಯತೆ ಇರುವುದನ್ನು ನೋಡುತ್ತೇವೆ. ಈ ರೀತಿ ಕೆಲವು ಗುಣಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಹರಿದು ಬರುವುದನ್ನು ಅನುವಂಶೀಯತೆ ಎನ್ನುತ್ತಾರೆ. ಇಂದು ನಾವು ಈ ಅಧ್ಯಾಯದಲ್ಲಿ ಅನುವಂಶೀಯತೆಯ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಮತ್ತು ಜೀವ ವಿಕಾಸ ಹೇಗೆ ಉಂಟಾಗುತ್ತದೆ ಎಂಬುದನ್ನು ಕಲಿಯೋಣ. ಮೊದಲಿಗೆ ಅನುವಂಶೀಯತೆ ಎಂದರೇನು? ಅಂದರೆ ಇಂದಿನ ತಲೆಮಾರಿನಿಂದ ಹರಿದು ಬಂದ ಅನುವಂಶೀಯತೆಯು ಮುಂದಿನ ಪೀಳಿಗೆಗೆ ಸಾಮಾನ್ಯವಾದ ಮೂಲಭೂತ ವಿನ್ಯಾಸ ಮತ್ತು ಅದರಲ್ಲಿನ ಸೂಕ್ಷ್ಮ ಬದಲಾವಣೆಗಳು ಎರಡನ್ನು ಒದಗಿಸುತ್ತದೆ. ಗುಣಗಳನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾಯಿಸುವುದು ಕ್ರೋಮೋಸೋಮ್ಗಳಲ್ಲಿರುವ ಅತ್ಯಂತ ಚಿಕ್ಕದಾದ ಜೀನ್ಗಳೇ ಗುಣಗಳ ವರ್ಗಾವಣೆಗೆ ಕಾರಣ. ಅನುವಂಶೀಯವಾಗುವ ಪ್ರಕ್ರಿಯೆಯನ್ನು ಅನುವಂಶೀಯತೆಯ ನಿಯಮಗಳು ನಿರ್ಧರಿಸುತ್ತವೆ. ಈ ಬಗ್ಗೆ ಅಧ್ಯಯನವನ್ನು ಮಾಡಿ ಬಹಳಷ್ಟು ಪ್ರಯೋಗಗಳನ್ನು ನಡೆಸಿ ನಿಯಮಗಳನ್ನು ಮೊಟ್ಟಮೊದಲು ಕಂಡುಹಿಡಿದಿದ್ದು ಜಗತ್ತಿಗೆ ತೋರಿಸಿಕೊಟ್ಟವರು ಜರ್ಮನ್ ದೇಶದ ಗ್ರೆಗರ್ ಜೋಹಾನ್ ಮೆಂಡೆಲ್ ಅವರು. ಅವರು ಅನೇಕ ಪ್ರಯೋಗಗಳನ್ನು ಮಾಡಿ ಇದನ್ನು ಕಂಡುಹಿಡಿದಿದ್ದಾರೆ. ಅನುವಂಶೀಯವಾಗಿ ಹರಿದು ಬರುವ ಗುಣಗಳು ಜೀನ್ಗಳ ಮೂಲಕ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆಯಾಗುತ್ತದೆ. ಜೀನ್ಗಳ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಒಂದು ಭಾಗವೇ ತಳಿಶಾಸ್ತ್ರ. ಅನುವಂಶೀಯತೆಯ ನಿಯಮಗಳು ಮೆಂಡೆಲರ ಕೊಡುಗೆಗಳಾಗಿವೆ. ಆದ್ದರಿಂದಲೇ ಮೆಂಡೆಲ್ರವರನ್ನು ತಳಿಶಾಸ್ತ್ರದ ಪಿತಾಮಹ ಎನ್ನುತ್ತಾರೆ. ಅವರು ಮಾಡಿದ ಅನೇಕ ಪ್ರಯೋಗಗಳಲ್ಲಿ ನಾವು ಒಂದು ಆಸಕ್ತಿದಾಯಕ ಪ್ರಯೋಗವನ್ನು ಅಭ್ಯಾಸ ಮಾಡೋಣ. ಮೆಂಡೆಲ್ರವರು ತಮ್ಮ ಪ್ರಯೋಗಕ್ಕಾಗಿ ಬಟಾಣಿ ಸಸ್ಯದ ಹಲವು ವಿಭಿನ್ನವಾದ ಗೋಚರ ಗುಣಗಳನ್ನು ಬಳಸಿಕೊಂಡರು. ಅವುಗಳು ದುಂಡನೆಯ ಮತ್ತು ಸುಕ್ಕುಗಟ್ಟಿದ ಬೀಜಗಳು, ಎತ್ತರದ ಮತ್ತು ಕುಬ್ಜ ಸಸ್ಯಗಳು, ಬಿಳಿ ಮತ್ತು ನೇರಳೆ ಬಣ್ಣದ ಹೂಗಳು ಇತ್ಯಾದಿ. ಹೀಗೆ ಅವರು ವಿವಿಧ ಗುಣಗಳನ್ನು ಹೊಂದಿರುವ ಬಟಾಣಿ ಸಸ್ಯಗಳಲ್ಲಿ ಪ್ರಯೋಗಗಳನ್ನು ಮಾಡಿದ್ದರು. ಮೊದಲನೆಯದಾಗಿ ಅವರು ಒಂದು ಎತ್ತರದ ಮತ್ತು ಇನ್ನೊಂದು ಕುಬ್ಜ ಸಸ್ಯಗಳನ್ನು ತೆಗೆದುಕೊಂಡು ಅವುಗಳಿಂದ ಸಂತತಿಯನ್ನು ಉತ್ಪಾದಿಸಿದರು. ಇಲ್ಲಿ ಅವರು ಜೀನ್ನ ಒಂದು ಗುಣವನ್ನು ಮಾತ್ರ ಪರಿಗಣಿಸಿದ್ದರು. ಇದನ್ನು ಮಾನೋ ಹೈಬ್ರಿಡ್ ಎಂದು ಕರೆಯುತ್ತಾರೆ. ಎಲ್ಲ ಸಸ್ಯಗಳನ್ನು ನೋಡಿದರೂ ಮಕ್ಕಳೇ, ಬೆಳೆದಿರುವ ಸಸ್ಯಗಳು ಎತ್ತರವಾಗಿರುತ್ತವೋ ಅಥವಾ ಕುಬ್ಜವಾಗಿರುತ್ತದೋ ಅವರು ಮತ್ತು ನೀವು ಸಹ ಅಂದುಕೊಂಡಿರುವ ಹಾಗೆ ಮಾಧ್ಯಮ ಎತ್ತರದ ಸಸ್ಯಗಳು ಬೆಳೆದಿರುತ್ತವೆ ಅಲ್ಲವೇ? ಅಲ್ಲವೇ ಅಲ್ಲ. ಅವರಿಗೆ ಮತ್ತು ನಿಮಗೆ ಆಶ್ಚರ್ಯವೆನಿಸುವಂತೆ ಎಲ್ಲ ಸಸ್ಯಗಳು ಎತ್ತರದ ಸಸ್ಯಗಳಾಗಿಯೇ ಇದ್ದವು. ಇದರರ್ಥ ಪೋಷಕ ಸಸ್ಯದ ಎರಡು ಗುಣಗಳಲ್ಲಿ ಒಂದು ಮಾತ್ರ ಕಂಡುಬಂದಿತ್ತು. ಇದು F1 ಪೀಳಿಗೆ. F1 ಪೀಳಿಗೆಯ ಎತ್ತರದ ಸಸ್ಯಗಳ ಸ್ವಕೀಯ ಪರಾಗಸ್ಪರ್ಶದಿಂದ ಸಂತಾನೋತ್ಪತ್ತಿಯಾದ ಸಸ್ಯಗಳನ್ನು ಪಡೆಯುವ ಪ್ರಯೋಗಗಳ ಮೂಲಕ ಮೆಂಡೆಲ್ ಇದನ್ನು ಪರೀಕ್ಷಿಸಿದರು. ಅವುಗಳಲ್ಲಿ 1/4 ಭಾಗವು ಕುಬ್ಜವಾಗಿದ್ದವು. ಇದು ಎತ್ತರ ಮತ್ತು ಕುಬ್ಜತೆಯ ಗುಣಗಳೆರಡೂ F1 ಸಸ್ಯಗಳಲ್ಲಿ ಅನುವಂಶೀಯವಾಗಿ ಪಡೆಯಲ್ಪಟ್ಟವು ಎಂಬುದನ್ನು ಸೂಚಿಸುತ್ತದೆ. ಆದರೆ F1 ಪೀಳಿಗೆಯಲ್ಲಿ ಕೇವಲ ಎತ್ತರದ ಗುಣ ಮಾತ್ರ ಗೋಚರವಾಗಿತ್ತು. ಇದನ್ನು ಆಧರಿಸಿ ಮೆಂಡೆಲರು ಗುಣವೊಂದನ್ನು ನಿಯಂತ್ರಿಸುವ ಅಂಶದ 2 ಪ್ರತಿಗಳು ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಲ್ಲಿ ಇರುತ್ತವೆ. ಯಾವುದೇ ಗುಣದ 2 ಪ್ರತಿಗಳನ್ನು ಪ್ರತಿ ಜೀವಿಯು ಲೈಂಗಿಕ ಪುನರುತ್ಪಾದನೆಯ ಮೂಲಕ ಅನುವಂಶೀಯವಾಗಿ ಪಡೆಯುತ್ತದೆ. ಈ ಎರಡೂ ಒಂದೇ ಆಗಿರಬಹುದು ಅಥವಾ ಪೋಷಕ ಜೀವಿಯನ್ನು ಅವಲಂಬಿಸಿ ವಿಭಿನ್ನವಾಗಿರಬಹುದು. ಮೆಂಡೆಲ್ ರವರ ಪ್ರಕಾರ ಅನುವಂಶೀಯತೆಯ ಮಾದರಿಯು ಈ ಊಹೆಯಂತೆ ಕೆಲಸ ಮಾಡುತ್ತದೆ. ಈ ವಿವರಣೆಯಲ್ಲಿ ಬಿಗ್ ಟಿ ಮತ್ತು ಬಿಗ್ ಟಿ ಸ್ಮಾಲ್ ಟಿ ಎರಡೂ ಎತ್ತರದ ಸಸ್ಯಗಳು, ಆದರೆ ಸ್ಮಾಲ್ ಟಿ ಮಾತ್ರ ಕುಬ್ಜ ಸಸ್ಯವಾಗಿದೆ. ಅಂದರೆ ಬಿಗ್ ಟಿನ ಒಂದು ಪ್ರತಿಯೇ ಗಿಡವನ್ನು ಎತ್ತರ ಮಾಡಲು ಸಾಕಾಗುತ್ತದೆ. ಆದರೆ ಸಸ್ಯವು ಕುಬ್ಜವಾಗಲು ಸ್ಮಾಲ್ ಟಿ 2 ಪ್ರತಿಗಳು ಬೇಕು. ಬಿಗ್ ಟಿ ಇಲ್ಲಿ ಪ್ರಬಲ ಗುಣಗಳು,
ಆದರೆ ಸ್ಮಾಲ್ ಟಿ ದುರ್ಬಲ ಗುಣಗಳು. ಬಿಗ್ ಟಿ ಎಂದರೆ ಎತ್ತರದ ಗುಣ, ಪ್ರಬಲ ಗುಣ. ಸ್ಮಾಲ್ ಟಿ ಎಂದರೆ ಕುಬ್ಜ ಗುಣ, ಇದು ದುರ್ಬಲ ಗುಣ. ನಂತರ ಗ್ರೆಗರ್ ಮೆಂಡಲ್ ರವರು ಒಂದು ಗುಣದ ಬದಲಿಗೆ ಎರಡು ಗುಣಗಳನ್ನು ಪರಿಗಣಿಸಿ ಪ್ರಯೋಗವನ್ನು ಮಾಡಿದರು. ಅದು ಬಟಾಣಿಯ ದುಂಡಾದ ಬೀಜಗಳುಳ್ಳ ಎತ್ತರವಾದ ಸಸ್ಯ ಮತ್ತು ಸುಕ್ಕುಗಟ್ಟಿದ ಬೀಜಗಳುಳ್ಳ ಕುಬ್ಜವಾದ ಸಸ್ಯಗಳಿಂದ ಪಡೆದ ಸಂತತಿಯನ್ನು ಗಮನಿಸಿದರು. ಮೆಂಡಲರು ತಮ್ಮ ಪ್ರಯೋಗಕ್ಕೆ ಒಂದರ ಬದಲಿಗೆ ಎರಡು ವಿಭಿನ್ನವಾದ ಗುಣಗಳನ್ನು ತೆಗೆದುಕೊಂಡು ಪ್ರಯೋಗ ನಡೆಸಿದರು. ಆ ಗುಣಗಳು ದುಂಡಾದ ಬೀಜಗಳುಳ್ಳ ಎತ್ತರವಾದ ಸಸ್ಯ, ಬಿಗ್ ಟಿ, ಬಿಗ್ ಟಿ, ಬಿಗ್ ಆರ್ ಹಾಗೂ ಸುಕ್ಕುಗಟ್ಟಿದ ಕುಬ್ಜ ಸಸ್ಯ, ಸ್ಮಾಲ್ ಟಿ, ಸ್ಮಾಲ್ ಆರ್. ಎತ್ತರವಾದ ಸಸ್ಯದ ಗುಣ ಇಸ್ ಈಕ್ವಲ್ ಟು ಬಿಗ್ ಟಿ. ದುಂಡಾದ ಬೀಜದ ಗುಣ ಇಸ್ ಈಕ್ವಲ್ ಟು ಬಿಗ್ ಆರ್. ಆದ್ದರಿಂದ ಬಿಗ್ ಟಿ, ಬಿಗ್ ಆರ್ ದುಂಡಾದ ಬೀಜಗಳುಳ್ಳ ಎತ್ತರವಾದ ಸಸ್ಯ. ಕುಬ್ಜವಾದ ಸಸ್ಯದ ಗುಣ ಇಸ್ ಈಕ್ವಲ್ ಟು ಸ್ಮಾಲ್ ಟಿ. ಸುಕ್ಕುಗಟ್ಟಿದ ಬೀಜದ ಗುಣ ಇಸ್ ಈಕ್ವಲ್ ಟು ಸ್ಮಾಲ್ ಆರ್. ಆದ್ದರಿಂದ ಸ್ಮಾಲ್ ಟಿ, ಸ್ಮಾಲ್ ಆರ್ ಸುಕ್ಕುಗಟ್ಟಿದ ಬೀಜಗಳುಳ್ಳ ಕುಬ್ಜವಾದ ಸಸ್ಯ. ಮೊದಲ ಸಂತತಿಯಲ್ಲಿ ಎಲ್ಲಾ ಸಸ್ಯಗಳು ಎತ್ತರವಾದ ದುಂಡಾದ ಬೀಜಗಳನ್ನು ಹೊಂದಿದ್ದು, ನಂತರದ ಪುನಃ ಸಂತಾನೋತ್ಪತ್ತಿ ನಡೆಸಿದಾಗ F2 ಪೀಳಿಗೆಯಲ್ಲಿ 4 ತರದ ಭಿನ್ನ ಪ್ರಭೇದಗಳು ಬಂದವು. ಆ ದುಂಡು ಬೀಜಗಳುಳ್ಳ ಸಸ್ಯಗಳು, ಎತ್ತರವಾದ ಸುಕ್ಕುಗಟ್ಟಿದ ಬೀಜಗಳುಳ್ಳ ಸಸ್ಯಗಳು, ಕುಬ್ಜವಾದ ದುಂಡು ಬೀಜಗಳುಳ್ಳ ಸಸ್ಯಗಳು, ಕುಬ್ಜವಾದ ಸುಕ್ಕುಗಟ್ಟಿದ ಬೀಜಗಳುಳ್ಳ ಸಸ್ಯಗಳು. ಈ ಪ್ರಯೋಗದಿಂದ ಗುಣಗಳು ಸ್ವತಂತ್ರವಾಗಿ ಅನುವಂಶೀಯತೆ ಎಂಬುದನ್ನು ತೋರಿಸಿಕೊಟ್ಟರು. ಅನುವಂಶೀಯತೆಯಲ್ಲಿ ನಾವು ಮುಖ್ಯವಾಗಿ ಮನನ ಮಾಡಿಕೊಳ್ಳಬೇಕಾದುದು, ಮೊದಲನೆಯದಾಗಿ ಸಂತಾನೋತ್ಪತ್ತಿ ಸಮಯದಲ್ಲಿ ಉಂಟಾಗುವ ಭಿನ್ನತೆಗಳು ಅನುವಂಶೀಯವಾಗಬಲ್ಲವು. ಎರಡನೆಯದಾಗಿ ಈ ಭಿನ್ನತೆಗಳು ಜೀವಿಗಳು ಬದುಕುಳಿಯುವ ಸಾಧ್ಯತೆಯನ್ನು ಹೆಚ್ಚಿಸಬಹುದು. ಮೂರನೆಯದಾಗಿ ಲೈಂಗಿಕ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಲ್ಲಿ ಒಂದು ಗುಣಕ್ಕೆ ಸಂಬಂಧಿಸಿದ ವಂಶವಾಹಿಯ 2 ಪ್ರತಿಗಳಿರುತ್ತದೆ. 2 ಪ್ರತಿಗಳು ಒಂದೇ ರೀತಿಯಾಗಿದ್ದರೆ, ಉದಾಹರಣೆಗೆ ಬಿಗ್ ಟಿ ಅಥವಾ ಸ್ಮಾಲ್ ಟಿ, ಇದನ್ನು ಹೋಮೋಜೈಗಸ್. ಮತ್ತು 2 ಪ್ರತಿಗಳು ಬೇರೆ ಬೇರೆಯಾಗಿದ್ದರೆ ಬಿಗ್ ಟಿ ಸ್ಮಾಲ್ ಟಿ ಅಥವಾ ಬಿಗ್ ಡಬ್ಲ್ಯೂ ಸ್ಮಾಲ್ ಡಬ್ಲ್ಯೂ, ಇದನ್ನು ಹೆಟ್ರೋಜೈಗಸ್ ಎನ್ನುತ್ತಾರೆ. ನಾಲ್ಕನೆಯದಾಗಿ ಜೀವಿಯೊಂದರಲ್ಲಿರುವ ಪ್ರತಿಯೊಂದು ಗುಣಗಳು ಪ್ರತ್ಯೇಕವಾಗಿ ಅನುವಂಶೀಯವಾಗಬಲ್ಲವು. ಇದರಿಂದ ಲೈಂಗಿಕ ಸಂತಾನೋತ್ಪತ್ತಿಯ ಮೂಲಕ ಜನಿಸುವ ಸಂತತಿಯಲ್ಲಿ ಗುಣಗಳ ಹೊಸ ಸಂಯೋಜನೆ ಕಂಡುಬರುತ್ತದೆ. ಜೀವಿಗಳಲ್ಲಿ ಗುಣಗಳು ಹೇಗೆ ವ್ಯಕ್ತವಾಗುತ್ತದೆ? ಮಾಹಿತಿಯನ್ನು ಒದಗಿಸುವ DNA ಘಟಕವನ್ನು ಆ ಪ್ರೋಟೀನ್ಗಳ ವಂಶವಾಹಿ ಎಂದು ಕರೆಯುತ್ತಾರೆ. ಈ ವಂಶವಾಹಿಗಳು ಗುಣಗಳು ಅಥವಾ ಲಕ್ಷಣಗಳನ್ನು ನಿಯಂತ್ರಿಸುತ್ತವೆ. ಪ್ರತಿಯೊಂದು ಜೀವಕೋಶವು ವರ್ಣತಂತುವೊಂದರ 2 ಪ್ರತಿಯನ್ನು ಹೊಂದಿರುತ್ತದೆ ಹಾಗೂ ತಲಾ ಒಂದು ಪ್ರತಿಯನ್ನು ಗಂಡು ಮತ್ತು ಇನ್ನೊಂದು ಪ್ರತಿಯನ್ನು ಹೆಣ್ಣು ಪೋಷಕ ಜೀವಿಯಿಂದ ಪಡೆದಿರುತ್ತದೆ. ಪ್ರತಿಯೊಂದು ಲಿಂಗಾಣು ಕೋಶವು ತಂದೆಯ ಅಥವಾ ತಾಯಿಯ ವರ್ಣತಂತುವಿನ ಪ್ರತಿ ಜೋಡಿಯಿಂದ ಒಂದು ಪ್ರತಿಯನ್ನು ಮಾತ್ರ ಪಡೆದುಕೊಳ್ಳುತ್ತದೆ. 2 ಲಿಂಗಾಣು ಕೋಶಗಳು ಸಂಯೋಗಗೊಂಡು ಪೀಳಿಗೆಯಲ್ಲಿ ನಿರ್ದಿಷ್ಟ ಸಂಖ್ಯೆಯ ವರ್ಣತಂತುಗಳನ್ನು ಪುನಃ ಸ್ಥಾಪಿಸಿ ಪ್ರಭೇದವೊಂದರ DNA ಸ್ಥಿರತೆಯನ್ನು ಖಾತರಿಪಡಿಸಿಕೊಳ್ಳುತ್ತದೆ. ಅನುವಂಶೀಯತೆಯ ಈ ಬಗೆಯ ಕಾರ್ಯವಿಧಾನ ಮೆಂಡಲ್ರ ಪ್ರಯೋಗಗಳ ಫಲಿತಾಂಶಗಳನ್ನು ವಿವರಿಸುತ್ತದೆ. ನಂತರ ಲಿಂಗ ನಿರ್ಧರಣೆ. ಬಹುತೇಕ ಪ್ರಭೇದಗಳಲ್ಲಿ ಲಿಂಗವು ವಿಭಿನ್ನ ಅಂಶಗಳಿಂದ ನಿರ್ಧರಿತವಾಗುತ್ತದೆ. ಕೆಲವು ಪ್ರಾಣಿಗಳಲ್ಲಿ ನಿಷೇಚನ ಹೊಂದಿದ ಮೊಟ್ಟೆಗಳನ್ನು ಯಾವ ತಾಪಮಾನದಲ್ಲಿಡಲಾಗಿದೆ ಎಂಬ ಅಂಶವು ಆ ಮೊಟ್ಟೆಗಳು ಹೆಣ್ಣಾಗಿ ಅಭಿವರ್ಧನೆಗೊಳ್ಳುತ್ತವೋ ಅಥವಾ ಗಂಡಾಗಿಯೇ ಎಂಬುದನ್ನು ನಿರ್ಧರಿಸುತ್ತದೆ. ಉದಾಹರಣೆಗೆ, ಬಸವನ ಹುಳುವಿನಲ್ಲಿ ಜೀವಿಗಳು ಲಿಂಗವನ್ನು ಬದಲಿಸಬಹುದು ಎಂಬುದು ಲಿಂಗವು ತಳೀಯವಾಗಿ ನಿರ್ಧರಿತವಾಗಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಮಾನವರಲ್ಲಿ ಮಾತ್ರ ಲಿಂಗವು ಹೆಚ್ಚಾಗಿ ತಳೀಯವಾಗಿಯೇ ನಿರ್ಧರಿಸಲ್ಪಡುತ್ತದೆ. ಮಾನವರ ಬಹುತೇಕ ವರ್ಣತಂತುಗಳು ತಂದೆಯ ಮತ್ತು ತಾಯಿಯ ಪ್ರತಿಗಳನ್ನು ಹೊಂದಿದ್ದು, ಎಲ್ಲ ಮಾನವರಲ್ಲಿ ಇಂತಹ 22 ಜೋಡಿಗಳಿರುತ್ತದೆ. ಲಿಂಗವರ್ಣತಂತುಗಳೆಂದು ಕರೆಯಲ್ಪಡುವ ಒಂದು ಜೋಡಿ ಬೆಸವಾಗಿದ್ದು ಯಾವಾಗಲೂ ಪರಿಪೂರ್ಣ ಜೋಡಿಯಾಗಿರುವುದಿಲ್ಲ. ಮಹಿಳೆಯರು ಲಿಂಗವರ್ಣತಂತುಗಳ ಜೋಡಿಯನ್ನು ಹೊಂದಿದ್ದು ಆ 2 X ವರ್ಣತಂತುಗಳಾಗಿರುತ್ತದೆ. ಪುರುಷರಲ್ಲಿ ಹೊಂದಿಕೆಯಾಗದ ಜೋಡಿ ಇದ್ದು ಒಂದು ಸಾಮಾನ್ಯ ಗಾತ್ರದ X ಮತ್ತು
ಇನ್ನೊಂದು ಚಿಕ್ಕದಾಗಿರುವ ವೈ ವರ್ಣತಂತುಗಳಿರುತ್ತದೆ. ಎಂದರೆ ಮಹಿಳೆಯರಲ್ಲಿ XX ಮತ್ತು ಪುರುಷರಲ್ಲಿ XY ವರ್ಣತಂತುಗಳಿರುತ್ತವೆ. ಮನುಷ್ಯರಲ್ಲಿ ಒಟ್ಟು 23 ಜೊತೆ ಕ್ರೋಮೋಸೋಮ್ಗಳಿರುತ್ತವೆ. ಅದರಲ್ಲಿ 22 ಜೊತೆ ಆಟೋಸೋಮ್ಗಳು ಮತ್ತು 1 ಜೊತೆ ಲಿಂಗ ನಿರ್ಧಾರಿತ ಕ್ರೋಮೋಸೋಮ್. ಹೆಣ್ಣಿನಲ್ಲಿ ಒಂದೇ ರೀತಿಯ X ಕ್ರೋಮೋಸೋಮ್ ಮಾತ್ರ ಉತ್ಪತ್ತಿಯಾಗುತ್ತದೆ. ಆದರೆ ಗಂಡಿನಲ್ಲಿ X ಮತ್ತು Y ವೀರ್ಯಾಣು ಉತ್ಪತ್ತಿಯಾಗುತ್ತದೆ. ಹೆಣ್ಣಿನ X ಎಗ್ ಜೊತೆ ಗಂಡಿನ X ವೀರ್ಯಾಣು ಸಮ್ಮಿಲನವಾದಾಗ XX ಉಂಟಾಗಿ ಹೆಣ್ಣು ಮಗುವಿನ ಜನನವಾಗುತ್ತದೆ. ಅದೇ ರೀತಿ ಹೆಣ್ಣಿನ X ಎಗ್ ಜೊತೆ ಗಂಡಿನ Y ವೀರ್ಯಾಣು ಸಮ್ಮಿಲನವಾದರೆ ಮಗುವು XY ಲಿಂಗ ನಿರ್ಧಾರಿತ ಕ್ರೋಮೋಸೋಮ್ ಅನ್ನು ಪಡೆಯುವುದರಿಂದ ಗಂಡಾಗುತ್ತದೆ. ನಂತರ ಜೀವ ವಿಕಾಸ. ಭೂಮಿಯ ಮೇಲೆ ಅನೇಕ ರೀತಿಯ ಜೀವಿಗಳಿವೆ. ಪ್ರಾಣಿಗಳು, ಪಕ್ಷಿಗಳು ಇತ್ಯಾದಿ. ಇವೆಲ್ಲವೂ ತಮ್ಮ ಸಂತತಿಗಳನ್ನು ಅಸ್ತಿತ್ವದಲ್ಲಿಡಲು ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಒಂದೇ ರೀತಿಯ ಗುಣಗಳನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆ ಮಾಡುವುದು ಜೀನ್ಸ್ಗಳಿಂದ ಎಂಬುದು ತಿಳಿದಿದೆ. ಸಂತಾನೋತ್ಪತ್ತಿಯ ಸಮಯದಲ್ಲಿ DNA-ಯಲ್ಲಾಗುವ ಬದಲಾವಣೆಗಳೇ ಜೀವ ವಿಕಾಸದ ಮೂಲಭೂತ ಪ್ರಕ್ರಿಯೆಯಾಗಿದೆ. ಜೀನ್ಸ್ಗಳಲ್ಲಿ ಉಂಟಾಗುವ ಬದಲಾವಣೆಯಿಂದಲೇ ಜೀವಿಗಳಲ್ಲಿ ವೈವಿಧ್ಯತೆ ಉಂಟಾಗುತ್ತದೆ. ಈ ವೈವಿಧ್ಯತೆಯೇ ಹೊಸ ಪ್ರಭೇದಗಳ ಉಗಮಕ್ಕೆ ಕೂಡ ಕಾರಣವಾಗುತ್ತದೆ. ಚಾರ್ಲ್ಸ್ ಡಾರ್ವಿನ್ ರವರು ನೌಕಾಯಾನ ಮಾಡುತ್ತಾ ದಕ್ಷಿಣ ಅಮೆರಿಕ ಮತ್ತು ಅದರ ತೀರದ ಗ್ಯಾಲಫೋಗಸ್ ದ್ವೀಪದಲ್ಲಿ ನಡೆಸಿದ ಪಿಂಚಸ್ ಹಕ್ಕಿಗಳ ಕೊಕ್ಕುಗಳ ಅಧ್ಯಯನದಿಂದ ಜೀವ ವಿಕಾಸವನ್ನು ವಿವರಿಸಿದರು. ಅನೇಕ ಪ್ರಯೋಗಗಳನ್ನು ನಡೆಸಿ ತಮ್ಮ ಸಿದ್ಧಾಂತವನ್ನು ಮಂಡಿಸಿದರು. ನಿಸರ್ಗದ ಆಯ್ಕೆಯ ಮೂಲಕ ಜೀವ ವಿಕಾಸವಾಗುತ್ತದೆ ಎಂಬುದು ಡಾರ್ವಿನ್ ರವರ ಸಿದ್ಧಾಂತ. ಅಲ್ಲಿ ಅವರು ಮುಖ್ಯವಾಗಿ ಆಕಸ್ಮಿಕವಾಗಿ ಈ ದ್ವೀಪಕ್ಕೆ ಬಂದ ಪಿಂಚಸ್ ಹಕ್ಕಿಗಳ ಕೊಕ್ಕುಗಳ ಬಗ್ಗೆ ಅಧ್ಯಯನವನ್ನು ಮಾಡಿದರು. ಈ ಪಿಂಚಸ್ ಹಕ್ಕಿಗಳು ದ್ವೀಪಕ್ಕೆ ಬಂದಾಗ ಅವುಗಳಿಗೆ ಹೇರಳವಾಗಿ ಹಣ್ಣು ಮತ್ತು ಬೀಜಗಳು ದೊರೆಯುತ್ತಿದ್ದವು. ಆದ್ದರಿಂದ ಅವುಗಳ ಸಂಖ್ಯೆ ಹೆಚ್ಚಾಯಿತು. ನಂತರ ಆಹಾರದ ಕೊರತೆಯಾದಾಗ ಅವುಗಳ ಸಂಖ್ಯೆ ಇಳಿಮುಖವಾಗಿ ನಿಸರ್ಗದ ಆಯ್ಕೆಯಲ್ಲಿ 2 ರೀತಿಯ ಕೊಕ್ಕುಗಳ ಪಿಂಚಸ್ ಹಕ್ಕಿಗಳು ಉಳಿದವು. ಪಿಂಚಸ್ ಹಕ್ಕಿಗಳಲ್ಲಿ 2 ರೀತಿಯ ಕೊಕ್ಕುಗಳನ್ನು ಪರಿಗಣಿಸಿದರು. ಮೊದಲನೆಯದು ಚಿಕ್ಕದಾದ ಮೆದುವಾದ ಕೊಕ್ಕುಗಳು. ಇಂತಹ ಪಕ್ಷಿಗಳ ಆಹಾರ ಬೀಜಗಳು. ಇನ್ನೊಂದು ವಿಧ ಗಟ್ಟಿಯಾದ ಉದ್ದವಾದ ಕೊಕ್ಕುಗಳು. ಅವುಗಳು ಬೀಜಗಳ ಜೊತೆಯಲ್ಲಿ ಕ್ರಿಮಿಕೀಟಗಳನ್ನು ತಿನ್ನತೊಡಗಿದವು. ಈಗ ಸುಮಾರು 12 ರಿಂದ 15 ರೀತಿಯ ಪಿಂಚಸ್ಗಳು ಉಳಿದಿವೆ. ಇವುಗಳನ್ನು ಡಾರ್ವಿನ್ ಪಿಂಚಸ್ ಎಂದೇ